ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ, ಅದ್ರ ಜೊತೆ ಬೀಚಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆ ಹಿಂದ್ಗಡೆನೇ ಬೀಚ್ ಇರೋದು, ನಡ್ಕೊಂಡು ಹೋಗ್ಬಿಟ್ರೆ ಆಯಿತು. ನಮ್ಮ ಮನೆಗೆ ರೋಡ್ ಇಲ್ವೋ ಅವ್ರಿಗೂ ಕೂಡ ರೋಡ್ ಇಲ್ಲ. ನಮ್ಮ ಥರನೇ ಗದ್ದೆ ಮಧ್ಯೆನೇ ಮನೆ ಇರೋದು, ಹಾಗೆ ಗದ್ದೆಯಲ್ಲಿ ನಡ್ಕೊಂಡು ಹೋಗಬೇಕು. ಈ ಗದ್ದೆ ಇರೋದು ಧಾರೇಶ್ವರದ ಹೈವೇ ಪಕ್ಕದಲ್ಲಿ. ನಾವು ಬೀಚಿಗೆ ಹೋಗಬೇಕು ಅನ್ನೋ ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಳೆಯಲ್ಲಿ ಬೀಚಿಗೆ ಹೋಗೋದು ಒಂಥರ ಮಜಾ ಇರುತ್ತೆ. ಮೀನು ಗಾಳ ಕೊಟ್ಟು ಚಂದದಿ ಅದು. ಸಮುದ್ರದಲ್ಲಿ ಮಳೆ ಬರಬೇಕಾದ್ರೆ ಗಾಳಿ ಏನಿರುತ್ತೆ ಅದು ತುಂಬ ಸ್ಪೀಡಾಗಿರುತ್ತೆ, ಮತ್ತು ಅದರ ಶಬ್ದ ಅದು ಬರಬೇಕಾದ್ರೆ ಏನೋ ಬಿರುಗಾಳಿ ಬೀಸ್ತಾ ಇದೆ ಅಂತ ಅನಿಸುತ್ತೆ. ಆ ಗಾಳಿ ಮುಂದೆ ನಾವೆಲ್ಲ ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೀಚಲ್ಲಿ ಜಾಸ್ತಿ ಏನು ಯಾವಾಗಲೂ ಜನ ಇರೋದಿಲ್ಲ, ಯಾಕಂದರೆ ಮನೆ ಹಿಂದೆಯೇ ಸಿಗುವಂಥ ಬೀಚ್ ಆಗಿರೋದ್ರಿಂದ ಅತ್ತೆ ಮನೆಯವರು ಮತ್ತು ಅಕ್ಕಪಕ್ಕ ಇದೊಂಥರ ನಮಗೆ ಪ್ರೈವೇಟ್ ಬೀಚ್ ಇದ್ದಂಗೆ, ಯಾವಾಗ ಬೇಕಾದರೆ ಬರ್ಬೋದು. ಸ್ವಲ್ಪ ಮಳೆ ಜೋರಾಗಿತ್ತು, ಅದಕ್ಕೆ ಅಲ್ಲೇ ಮರದ ಕೆಳಗೆ ನಿಂತ್ಕೊಂಡು ಮಳೆ ಹೋದ್ಮೇಲೆ ನಾವು ಬೇಲೆಗೆ ಬಂದ್ವಿ. ಯಾಕಂದರೆ ಗಾಳಿ ಹೇಳಿದ್ನಲ್ವ, ತಡಿಲಿಕ್ಕಾಗೋದಿಲ್ಲ. ನಿಮಗೆಲ್ಲ ಒಂದು ಪ್ರಶ್ನೆ ಬಂದಿರ್ಬೋದು, ನೀರು ಹೇಗೆ ಡ್ಯಾಮಲ್ಲಿ ಜಾಸ್ತಿ ಆಗುತ್ತೋ ಹಾಗೆ ಫುಲ್ ಮಧ್ಯ ಮಳೆಗಾಲದಲ್ಲಿ ಸಮುದ್ರದ ನೀರು ತುಂಬ ಜಾಸ್ತಿ ಆಗಿರುತ್ತೇನೋ ಅಂತ. ಹಾಗೇನಿರಲ್ಲ, ನಾರ್ಮಲ್ ಆಗೇ ಇರುತ್ತೆ. ಹಾಗಾಗಿ ಸಮುದ್ರದ ಮುಂದೆ ಕೆಲವು ಮನೆಗಳಿರುತ್ತಲ್ಲ, ಅವರೆಲ್ಲ ಆರಾಮಾಗೇ ಇರ್ತಾರೆ. ಒಂದು ಸೈಡ್ ಆಕಾಶ ಅಂತೂ ಮೋಡ ಅಂದರೆ ಫುಲ್ ಮೋಡ. ನೋಡಿದ್ರಲ್ಲ ನೀವೇ ಎಷ್ಟು ಹತ್ತಿರ ಇದೆ ಬೀಚ್ ಅಂತ. ತುಂಬಾ ಮೋಡ ಆಗಿದೆ, ಆ ಕಡೆಯಿಂದ ಮಳೆ ಬರ್ತಾ ಇರೋ ಥರ ಕಾಣಿಸ್ತಾ ಇದೆ. ಮಳೆ ಬಂದರೆ ಹಾಗೆ ವಾಪಸ್ ಹೋಗೋದೆ. ಬೀಚಲ್ಲಿ ಮಳೆ ಬಂದಾಗ ನಾವು ನಿಲ್ಲಿಕ್ಕಾಗಲ್ಲ, ಯಾಕಂದರೆ ನಾರ್ಮಲ್ ನಾವು ಇರೋದಕ್ಕಿಂತ ಬೀಚಲ್ಲಿ ಗಾಳಿ ತುಂಬಾ ಇರುತ್ತೆ ಮತ್ತು ಮಳೆನೂ ಜಾಸ್ತಿ ಇರುತ್ತೆ, ಹಾಗಾಗಿ ನಿಲ್ಲಿಕ್ಕಾಗಲ್ಲ. ನೋಡಿ, ದೂರದಲ್ಲಿ ಮಳೆ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಿದೆಯಾ ನೋಡಿ, ಲೈನ್ ಕಾಣಿಸ್ತಾ ಇದೆ ಅಲ್ಲ ದೂರದಲ್ಲಿ, ಅದು ಮಳೆ ಬರ್ತಾ ಇರೋದು. ನಮಗೆ ಹತ್ತಿರ ಅನಿಸುತ್ತೆ, ಆದರೆ ಅದೊಂದು ತುಂಬಾ ದೂರ ಇರುತ್ತೆ, ಒಂದು 25 ಕಿಲೋಮೀಟ್ರ್ ಆ ಕಡೆ. ಮಳೆ ಅಲ್ವಾ, ನೀವು ಅಂದ್ಕೊಂಡಿರ್ಬೋದು ಮಳೆಯಲ್ಲಿ ಜಾಸ್ತಿ ನೀರು ಮುಂದೆ ಬಂದಿರುತ್ತೆ ಅಂತ, ಆದರೆ ಮಳೆಯಲ್ಲಿ ನೀರು ತುಂಬಾ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಅದು ಟೈಮ್ ಇರುತ್ತೆ ಬರ್ತಾ ಮತ್ತೆ ಇಳ್ತಾ ಅಂತ. ಸಂಜೆ ಆಗ್ತಾ ಇದ್ದ ಹಾಗೆ ನೀರು ಮೇಲ್ಗಡೆ, ಅಂದರೆ ಈ ಕೆರೆ ಎಲ್ಲ ರೇತಿ ಇದೆ ಅಲ್ಲ, ಅದ್ರ ಮೇಲ್ಗಡೆ ಬಂದು ಮುಚ್ಚುತ್ತೆ. ತುಂಬ ಗಾಳಿ ಇದೆ, ನೀರು ಅಷ್ಟು ತುಂಬ ದೂರ ಇದ್ದ ಥರ ಕಾಣಿಸುತ್ತೆ, ಆದರೆ ಅದೇ ಹೇಳಿದ್ನಲ್ಲ, ಸಂಜೆಗೆ ನೀರು ಎಲ್ಲಿ ತನಕ ಬರುತ್ತಂದರೆ ಅಲ್ಲಿ ಕಸ ಕಾಣಿಸ್ತಾ ಇದೆ ಅಲ್ಲ ದೂರ, ಅಲ್ಲಿವರೆಗೆ ಬರುತ್ತೆ. ಮತ್ತು ವೆಟ್ ಆಗಿದೆ ನೋಡಿ, ಸಪ್ರೇಟ್ ಆಗಿದೆ. ಆ ಕಡೆ ವೈಟು, ಈ ಕಡೆ ಸ್ವಲ್ಪ ವೆಟ್ ಥರ ಅನಿಸುತ್ತಲ್ವ ನೆಲ, ಅಲ್ಲಿವರೆಗೆ ಬರುತ್ತೆ. ಯಾರ್ಯಾರು ಪೇಟೆಯಿಂದ ಎಲ್ಲ ಅಂದರೆ ಸಿಟಿಯಿಂದ ಬರ್ತಾರೋ ಅವರೆಲ್ಲ ತುಂಬಾ ಹುಷಾರಾಗಿರಬೇಕು. ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಕಲ್ತ್ಕೊಂಡು ಬಂದುಬಿಡ್ತಾರೆ, ಆದರೆ ಸಮುದ್ರನೇ ಬೇರೆ, ಸ್ವಿಮ್ಮಿಂಗ್ ಪೂಲೇ ಬೇರೆ. ಇಲ್ಲಿ ಒಂಥರ ಸೆಳ್ತಾ ಇರುತ್ತೆ, ಕಾಲು ತಪ್ಪಿಸಿದ್ರೆ ಆಗಲ್ಲ ವಾಪಸ್ ಬರಲಿಕ್ಕೆ. ಅದಕ್ಕೆ ಈಗ ಮುರುಡೇಶ್ವರ ಆಗಿರ್ಬೋದು, ಗೋಕರ್ಣ ಆಗಿರ್ಬೋದು, ಅಲ್ಲೆಲ್ಲ ಒಬ್ಬರು ಕಾಯ್ಲಿಕ್ಕೆ ಅಂತಲೇ ಇರ್ತಾರೆ. ಇಷ್ಟು ಮೀಟ್ರ್ ಒಳಗೆ ಮಾತ್ರ ಹೋಗಬೇಕು, ಅದಕ್ಕೂ ಮುಂದೆ ಹೋಗಬಾರ್ದು ಅಂತ. ಅವ್ರ ಮಾತನ್ನು ಮೀರಿ ಹೋದವರು ಫಿನಿಶ್ ಅಷ್ಟೇ, ಮತ್ತೇನಿಲ್ಲ. ಹೇಳಿದ ಮಾತು ಕೇಳಿದೆ, ಅವ್ರು ಹೇಳಿದ್ದು ರೂಲ್ಸನ್ನು ಮೀರಿ ಹೋದರೆ ಹಾಗೆ ಆಗೋದು. ನೀವು ವಿಸಿಟ್ ಮಾಡಿ, ಆದರೆ ಸಮುದ್ರ ಜೊತೆ ಆಟ ಆಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಭೂಮಿಗಿಂತ ಹೆಚ್ಚಿರೋದೇ ನೀರು. ಅದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು ನೋಡಿ.
ನಿಮಗೆ ಆ ದೂರದಲ್ಲಿ ಒಂದು ಬಂಡೆಕಲ್ಲು ಕಾಣಿಸ್ತಾ ಇದೆಯಲ್ಲ, ನೋಡಲಿಕ್ಕೆ ಅಲ್ಲೇನು ಜಾಸ್ತಿ ನೀರಿಲ್ಲ, ಆರಾಮ್ ನಡ್ಕೊಂಡು ಹೋಗ್ಬಿಡ್ಬೋದು ಅನಿಸುತ್ತೆ. ಆದರೆ ಆ ಥರ ಇಲ್ಲ, ಅಲ್ಲಿ ನೀರಿನ ಸೆಳೆತ ಮತ್ತು ನೀರಿನ ಪ್ರಮಾಣ ಜಾಸ್ತಿ ಇದೆ. ಅಲ್ಲೇನಾದರೂ ಕುತ್ಕೊಂಡು ನೀರಿಗೆ ಗಾಳ ಹಾಕಿದ್ರೆ ರಾಶಿ ಮೀನು ಸಿಗುತ್ತೆ, ಯಾಕಂದರೆ ಅಷ್ಟು ಆಳ ಇದೆ ಅಲ್ಲಿ. ಸ್ವಲ್ಪ ಏನಾದರೂ ಕಾಲು ಜಾರಿದ್ರೂ ಅವ್ರ ಕತೆ ಮುಗೀತು ಅಂತಲೇ ಅರ್ಥ. ನಾನು ಈ ಕಡೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದರೆ ಆ ಕಡೆ ನೋಡಿ ನಮ್ಮ ಮಮ್ಮಿ ಸೂಪರ್ ಸ್ಪೀಡಲ್ಲಿ ನಡ್ಕೊಂಡು ನನ್ನ ಕಡೆನೇ ಬರ್ತಾ ಇದ್ದಾರೆ. ಯಾಕಂದರೆ ನಾನು ಸ್ವಲ್ಪ ನೀರಲ್ಲಿ ಇದ್ದೀನಲ್ಲ, ಭಯಕ್ಕೆ ನನ್ನ ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದು ತೆರೆ ದೂರ ಇರುತ್ತೆ, ನಾವು ಯಾವಾಗ ಹತ್ರ ಹೋಗಿ ನಿಲ್ತೇವೋ ಆಗ ತಾನಾಗೆ ಜಾಸ್ತಿ ಅಂದರೆ ಜಾಸ್ತಿ ಮುಂದೆ ಬರುತ್ತೆ. ಅದು ಹೌದು ನೋಡಿ, ನಾನು ನಿಂತಿದ್ದೆ ಆವಾಗ ದೂರ ಇತ್ತು, ನಾನು ದೂರ ಇದೆ ಅಂತ ಸ್ವಲ್ಪ ಮುಂದಗಡೆ ಹೋದೆ, ಈಗ ನೋಡಿದ್ರೆ ತುಂಬಾ ಮುಂದೆ ಬರ್ತಾ ಇದೆ. ನೋಡಿ ನೋಡಿ ಎಷ್ಟು ಹತ್ತತ್ರಕ್ಕೆ ಬಂತು ಆಗ. ವಾತಾವರಣ ನೋಡಿ ಯಾವ ಥರ ಆಗಿದೆ ಅಂತ. ಹಿಂದ್ಗಡೆ ಸೂರ್ಯನ ಕಿರಣ ನೀರ್ ಮೇಲೆ ಬೀಳೋದಷ್ಟೇ ಅಲ್ಲ, ರೇತಿ ಮೇಲೂ ಬೀಳ್ತಾ ಇದೆ. ಇದರಿಂದ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಮೋಡಗಳೆಲ್ಲ ಭೂಮಿ ಮೇಲೆ ಬಂದು ಬಿದ್ದ ಥರ ಕಾಣಿಸ್ತಾ ಇದೆ. ಒಂದು ಕಡೆಯಿಂದ ನೋಡಿದರೆ ಆಕಾಶ ಮತ್ತು ಭೂಮಿ ಎರಡೂ ಒಂದೇ ಥರ ಕಾಣಿಸೋದ್ರಿಂದ ಸಮುದ್ರ ಮಧ್ಯದಲ್ಲೊಂದು ಲೈನ್ ಎಳೆದ ಥರ ಕಾಣಿಸ್ತಾ ಇದೆ ನನಗಂತೂ. ಹಾಗೆ ನೀರಲ್ಲಿ ಆಟ ಆಡ್ತಾ ಆ ಕಡೆ ಈ ಕಡೆ ನೋಡ್ತಾ ಇರುವಾಗ ನನಗೆ ಇದೊಂದು ಕಣ್ಣಿಗೆ ಬಿತ್ತು, ತೋರಿಸ್ತೀನಿ ನೋಡಿ. ಇದನ್ನು ನಾವು ನೀಲಿ ಕಲ್ಗ ಅಂತ ಕರಿತೀವಿ. ಇದು ಬ್ಲೂ ಕಲರಲ್ಲಿ ಇರುತ್ತೆ. ಈ ನೀಲಿ ಕಲ್ಗ ಚಿಪ್ಪಿ ಕಲ್ ದೊಡ್ಡ ವರ್ಷನ್ ಅಂತ ಹೇಳ್ಬೋದು. ನಾವು ಹೇಗೆ ಚಿಪ್ಪಿ ಕಲ್ಲನ್ನ ಬೇಯಿಸಿ ಒಳಗಡೆ ಇರೋದನ್ನು ಸಾರು ಮಾಡಿಕೊಂಡು ಪಲ್ಯ ಮಾಡಿಕೊಂಡು ತಿಂತೀವೋ, ಇದನ್ನು ಕೂಡ ಹಾಗೆ ತಿನ್ಬೋದು. ಕೋಸ್ಟಲ್ ಸೈಡಲ್ಲಿ ಯಾರ್ಯಾರು ಇರ್ತಾರೋ ಅಂದರೆ ನಾನ್ ವೆಜಿಟೇರಿಯನ್ಸ್, ಅವ್ರು ಇದನ್ನೆಲ್ಲ ಹೆಚ್ಚಾಗಿ ತಿಂತಾರೆ. ಆದರೆ ಬೆಂಗಳೂರು ಕಡೆಯವರಿಗೆಲ್ಲ ಇದನ್ನೆಲ್ಲ ಕೇಳಿದರೆ ಇವರು ಏನೂ ಬಿಡಲ್ಲ, ಎಲ್ಲದನ್ನೂ ಹಿಡ್ಕೊಂಡು ತಿಂತಾರೆ ಅಂತ ಅನಿಸುತ್ತೆ. ನಾನು ನೀರಲ್ಲಿ ಸಣ್ಣ ಪುಟ್ಟ ಶಂಖ ಮತ್ತು ಚಿಪ್ಪೆಲ್ಲ ಸಿಗುತ್ತಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ತಗೊಂಡು ಹೋಗೋಣ ಅಂತ ನೋಡ್ತಾ ಇದ್ದೆ. ಇದೇ ನೋಡಿ ನಾನಿವತ್ತು ಮಾಡಿರುವಂತಹ ಕಲೆಕ್ಷನ್. ಅಷ್ಟೊತ್ತಿಗಾಗಲೇ ಒಂದು ಮೋಡ ಆಯಿತು ಅಂದರೆ ಸಿಕ್ಕಾಪಟ್ಟೆ ಮೋಡ ಆಯಿತು. ನೀವು ದೂರದಲ್ಲಿ ನೋಡ್ತಿರ್ಬೋದು ಮಳೆ ಬರ್ತಾ ಇದೆ. ಸರಿಯಾಗಿ ಒಬ್ಸರ್ವ್ ಮಾಡಿ, ಈ ಮೋಡದ ಕೆಳಗಡೆ ಲೈನ್ ಥರ ಬಂದಿದೆ ನೋಡಿ. ಮೋಡಕ್ಕೆ ಮತ್ತು ಸಮುದ್ರಕ್ಕೆ ಮಧ್ಯದಲ್ಲಿ ಒಂದು ದಾರದ ಥರ ಕಾಣಿಸ್ತಾ ಇದೆ, ಅದು ಮಳೆ ಸುರಿತಾ ಇರೋದು. ಅಲ್ಲಿಂದ ಸುರಿತಿರುವಂತಹ ಮಳೆ ಆಮೇಲೆ ಊರಿಗೂ ಕೂಡ ಬರುತ್ತೆ. ಆ ಕಡೆಯಿಂದನೇ ಮಳೆ ಯಾವಾಗಲೂ ಶುರುವಾಗೋದು. ಇನ್ನೂ ಮಳೆ ಜಾಸ್ತಿ ಆದರೆ ನಮ್ಗೆ ಇಲ್ಲಿ ನಿಲ್ಲಿಕ್ಕಾಗಲ್ಲ, ಗಾಳಿ ತುಂಬ ಜಾಸ್ತಿ ಆಗುತ್ತೆ. ನಾವು ಅದಕ್ಕೆ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಹೆಚ್ಚಿನದಾಗಿ ಎಲ್ಲರೂ ಬೇಸಿಗೆಗಾಲದಲ್ಲಿ ಬೀಚಿಗೆ ಬಂದು ಎಂಜಾಯ್ ಮಾಡಿರ್ತಾರೆ. ಆದರೆ ಮಳೆಗಾಲದಲ್ಲಿ ಬೀಚ್ ಹೇಗಿರುತ್ತೆ ಅಂತ ಜಾಸ್ತಿ ಜನ ನೋಡಿರಲ್ಲ. ನಾನಿವತ್ತು ಬೀಚಲ್ಲಿ ಮಳೆ ಬೀಳೋದನ್ನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.